ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಹರಿವೆ ಗಿಡ ಯಾವ ರೀತಿ ಆಗಿದೆ, ಎಷ್ಟು ದೊಡ್ಡ ಆಗಿದೆ, ಎಷ್ಟು ರಾಶಿ ಆಗಿದೆ ಅನ್ನೋದನ್ನ ತೋರಿಸ್ತೀನಿ. ಓಕೆನಾ? ನೀವು ಹಿಂದಿನ ವಿಡಿಯೋ ನೋಡಿರ್ಬೋದು. ಅಂದ್ರೆ ನಾನು ಅದನ್ನ ಬೀಜ ಹಾಕೋದು ಯಾವ ರೀತಿ, ಸಸಿಯನ್ನ ಯಾವ ರೀತಿ ನೆಡಬೇಕು, ಅದರ ಪೋಷಣೆ ಹೇಗ್ ಮಾಡಬೇಕು ಅನ್ನೋದು ಎಲ್ಲ ವಿಡಿಯೋನೂ ಇದೆ. ಹಾಗೆ ಗೊಬ್ಬರವನ್ನ ನಾವು ಯಾವ ರೀತಿ ಮನೇಲೆ ಮಾಡಬಹುದು, ಏನು ನಮ್ಗೆ ಆಕಳು ಎಲ್ಲ ಇಲ್ದೇನೆ ನಾವು ನಮ್ದು ಅಡುಗೆ ರೂಮಲ್ಲಿ ಏನ್ ಸಿಗತ್ತೆ ಅದನ್ನೇ ಯೂಸ್ ಮಾಡಿ ಗೊಬ್ಬರ ಹೇಗ್ ಮಾಡ್ಬೇಕು ಎಲ್ಲ ವಿಡಿಯೋ ಇದೆ. ಅದನ್ನೆಲ್ಲ ಬಳಸಿ ನಾನು ಇವತ್ತು ಗಿಡವನ್ನ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಆ ಕಡೆ ತುಂಬಾ ಬಲತೂ ಇಲ್ಲ, ಈ ಕಡೆ ಎಳೆದು ಅಲ್ಲ, ಸರಿಯಾಗಿ ಇದೆ, ಮೀಡಿಯಂ ಅಲ್ಲಿ ಇದೆ. ಇದನ್ನ ಕಟ್ ಮಾಡಿ ಪಲ್ಯ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ಬೇಡ ಅಲ್ವಾ. ಹಾಗೆ ಇವತ್ತು ನಾನು ಪಲ್ಯ ಮಾಡಿ ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಗುಂಪಾಗಿದೆ. ನಾನು ಹತ್ರ ನೆಟ್ಟಿದ್ನಲ್ವಾ, ಗುಂಪಾಗಿದೆ. ನೀವು ಕೂಡ ಸ್ವಲ್ಪ ದೂರನೂ ನೆಡಬಹುದು. ನಿಮ್ಮಲ್ಲಿ ತುಂಬಾ ಜಾಗ ಇದೆ ಅಂದ್ರೆ ಸ್ವಲ್ಪ ದೂರ ನೆಟ್ಟಿದ್ರು ಇದೇ ರೀತಿ ಆಗತ್ತೆ, ಹತ್ರ ನೆಟ್ಟಿದ್ರು ಕೂಡ ಇದೇ ರೀತಿ ಆಗತ್ತೆ. ಓಕೆನಾ? ನಾನು ಇದನ್ನ 5 ಇಂಚು ಗ್ಯಾಪ್ ಇಟ್ಟು ನೆಟ್ಟಿದ್ನಲ್ವಾ, ಆದ್ರೂ ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ. ಯಾವುದೇ ಹುಳನ ಗೂಡಿಲ್ಲ, ಏನೂ ಇಲ್ಲ. ನೋಡಿ ಬುಡ ನೋಡಿ ಎಷ್ಟು ಕ್ಲೀನ್ ಇದೆ, ಎಲೆ ಎಲ್ಲ ಕ್ಲೀನ್ ಆಗಿ ಇದೆ. ನಾನು ಇದಕ್ಕೆ ಬೆಳಿಗ್ಗೆ ಒಂದ್ಸಲ ನೀರು, ಸಾಯಂಕಾಲ ಒಂದ್ಸಲ ನೀರನ್ನ ಹಾಕ್ತೇನಲ್ವಾ, ಕ್ಲೀನ್ ಆಗಿ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದಕ್ಕೀಗ ಬೀಜ ಬರ್ಲಿಕ್ಕೂ ಸ್ಟಾರ್ಟ್ ಆಗಿದೆ. ನೋಡಿ ಚಿಕ್ಕದಿದೆ. ನಿಮ್ಗೇನಾದ್ರೂ ಬೀಜ ಬೇಕು, ನೀವು ಮುಂದೆ ಈ ಗಿಡವನ್ನ ಬೆಳಿಬೇಕು ಅನ್ನೋದಿದ್ರೆ ಇದ್ರಲ್ಲೇ 1-2 ಗಿಡವನ್ನ ನೀವು ಬೆಳೆಸ್ಕೋಬಹುದು. ಹಾಗೆ ಅಲ್ಲೇ ಬೆಳೆಯತ್ತೆ. ಅಥವಾ ನೀವು ಬೇರೆ ಕಡೆನೂ ಕೂಡ ಕಿತ್ತುಕೊಂಡು ನೆಡಬಹುದು. ಆಗ ನಿಮಗೆ ಎಷ್ಟು ಬೀಜ ಬೇಕು ನೋಡಿ ಅಷ್ಟು ಬೀಜ ಆಗತ್ತೆ. ಅದಕ್ಕೆಲ್ಲ ಹೂ ಬಂದು ಬೀಜ ಆಗತ್ತಲ್ವಾ. ಅದ ಒಣಗದ ನಂತರ ಅದೆಲ್ಲ ತೆಗ್ದು ಒಣಗಿಸಿ ಒಂದು ಕವರಲ್ಲಿ ಹಾಕಿ ಇಟ್ಕೊಬಿಟ್ರೆ ಆಯ್ತು, ಅಷ್ಟೇ. ನೋಡಿ ಈಗ ಟೊಮೆಟೊ ಗಿಡ ನೋಡಿ, ಟೊಮೆಟೊ ಹೇಗಾಗಿದೆ ಅಂತ, ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಈ ಟೊಮೆಟೊ ಗಿಡವನ್ನ ನಾವು ಹೇಗ್ ನೆಡಬೇಕು, ಹಾಗೆ ರಾಶಿ ಟೊಮೆಟೊ ಬೇಕು ಅಂದ್ರೆ ಏನೆಲ್ಲ ಹಾಕ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ, ನೋಡಿ ನೀವು. ಓಕೆನಾ? ಗೊತ್ತಾಗತ್ತೆ. ಚಿಕ್ಕದಿದ್ದಾಗ ಹೇಗಿತ್ತು, ಈಗ ಹೇಗಾಗಿದೆ, ಎಷ್ಟು ಟೊಮೆಟೊ ಕಾಯಿ ಬಿಟ್ಟಿದೆ ನೋಡಿ. 4 ಗಿಡ ಇದೆ, ತುಂಬಾನೇ ಕಾಯಿ ಬಿಟ್ಟಿದೆ. ನಮ್ಮಲ್ಲಿ ಆಕಳಿಲ್ಲ, ಯಾವುದೇ ರೀತಿಯ ಗೊಬ್ಬರ ಮಾಡುವಂತಹ ಯಾವುದೂ ಇಲ್ಲ ನಮ್ಮಲ್ಲಿ. ನಾವೇ ಮನೆಯಲ್ಲಿ ಏನಾದ್ರೂ ಒಂದು ಎಲೆ, ಹಾಗೆ ರೋಡಲ್ಲಿ ಬಿದ್ದಿರೋ ಸಗಣಿ, ಹಾಗೆ ನಮ್ದು ಅಡುಗೆ ರೂಮಲ್ಲಿ ನಾವು ಅಡುಗೆ ಮಾಡ್ತೀವಲ್ವಾ, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಇವೆಲ್ಲ ಉಪಯೋಗಿಸ್ಕೊಂಡು ನಾವು ಗೊಬ್ಬರ ಅಂದ್ರೆ ಕಂಪೋಸ್ಟ್ ಅನ್ನ ಮಾಡಿಕೊಂಡು ಗಿಡಗಳಿಗೆ ಹಾಕಿರೋದು. ಓಕೆನಾ? ಹಾಗೆ ಏನಾದ್ರೂ ಜ್ಯೂಸ್ ಅಂದ್ರೆ ಗಿಡಗಳು ಬೆಳಿಲಿಕ್ಕೆ ಬೇಕಲ್ವಾ ಪೌಷ್ಟಿಕಾಂಶ, ಆ ಜ್ಯೂಸ್ ಮಾಡಿ ಹಾಕಿರೋದು ಅಂದ್ರೆ ಲಿಕ್ವಿಡ್, ಅದೆಲ್ಲ ಹಾಕಿ ಬೆಳೆಸಿರೋದು. ಓಕೆನಾ? ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬಾನೇ ಖುಷಿ ಆಗತ್ತೆ. ನಾವೇ ಕಷ್ಟಪಟ್ಟು ನೆಟ್ಟು ಈ ರೀತಿ ನಾವು ಬೆಳೆಯನ್ನ ಕಂಡಾಗ ತುಂಬಾ ಖುಷಿ ಆಗತ್ತೆ. ಓಕೆನಾ? ಇರೋದು ಸ್ವಲ್ಪ ಜಾಗ ನಮ್ದು, ಸ್ವಲ್ಪ ಅಂದ್ರೆ ಸಣ್ಣ ಜಾಗದಲ್ಲಿ ನಾನು ಈ ರೀತಿ ಬೆಳೆಸ್ಕೊಂಡಿದ್ದೀನಿ. ನಾವು ಹಳ್ಳಿಯವರಾದ್ರೂ ಕೂಡ ತುಂಬಾ ಚೆನ್ನಾಗಿ ಬೆಳೆಸ್ತಾರೆ ಬಿಡಿ. ಆದ್ರೆ ನಾವು ಪೇಟೆಯಲ್ಲಿರುವವರು ಇಷ್ಟು ಚೆನ್ನಾಗಿ ಬೆಳೆಸ್ತಾರೆ ಅಂದ್ರೆ ಆಶ್ಚರ್ಯನೇ ಪಡ್ಬೇಕು ಅಲ್ವಾ. ಹಳ್ಳಿಯವ್ರ ಹತ್ರ ಆಕಳಿರತ್ತೆ, ಅವ್ರ ಹತ್ರ ಗೊಬ್ಬರ ಎಲ್ಲ ಇರತ್ತೆ, ಬೆಳೆಸ್ಕೋಬಹುದು. ಜಾಗಲ ತುಂಬಾ ದೊಡ್ಡ ಇರತ್ತೆ. ನಮ್ಮಲ್ಲಿ ಏನೂ ಇಲ್ಲ, ಆಕಳಿಲ್ಲ, ಏನೂ ಇಲ್ಲ. ನಾವು ಮನೆಯಲ್ಲೇ ನಮ್ದು ಮನೆ ವಸ್ತು ಎಲ್ಲ ಬಳಸ್ಕೊಂಡು ಗೊಬ್ಬರ ರೆಡಿ ಮಾಡಿ ಗಿಡಗಳಿಗೆ ಬೇಕಾಗುವಂತಹ ಲಿಕ್ವಿಡ್ ರೆಡಿ ಮಾಡಿ ಬೆಳೆಸ್ತೀವಿ ಅಂದ್ರೆ ನಾವು ಗ್ರೇಟ್ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಟೊಮೆಟೊ ಕಾಯಿ ನೋಡಿ, ಕಾಯಿ ಬಿಟ್ಟಿದೆಯಲ್ವಾ. ಇದೀಗ ಸ್ವಲ್ಪ ದಿನದಲ್ಲೇ ಹಣ್ಣಾಗತ್ತೆ. ನಂತರ ಅದು ಎಷ್ಟು ದಿನ ಇರುತ್ತೆ ನೋಡಿ ಆ ಗಿಡ, ಅಷ್ಟು ದಿನ ಇಟ್ಕೊಂಡು ನಂತರ ಅದೇ ಜಾಗದಲ್ಲಿ ನಾವು ಮತ್ತೆ ಬೇರೆ ಏನಾದ್ರೂ ಒಂದು ಗಿಡವನ್ನ ನೆಡ್ಬೋದು. ಈ ಹರಿವೆ ಗಿಡನೂ ಅಷ್ಟೇ. ಈಗ ನಾನು ಕಟ್ ಮಾಡ್ತೀನಲ್ವಾ, ನನ್ಗೆ ಎಷ್ಟು ಬೇಕು ಇವತ್ತು ಅಷ್ಟು ನಾನು ಕಟ್ ಮಾಡಿ ನಂತರ ಬಿಡುತ್ತೇನೆ. ಮತ್ತೆ ಹಾಗೆ ಅದು ಅಲ್ಲಿ ಚಿಗುರು ಬಂದು ಆ ಕಡೆ ಈ ಕಡೆ ಎಲ್ಲ ಕವಲ್ ಬಂದು ಇನ್ನೂ 1 ಗಿಡಕ್ಕೆ 4 ಗಿಡ ಹೀಗಾಗತ್ತೆ. ಓಕೆನಾ? ಹಾಗೆ ನಾವು ಒಂದು ಸ್ವಲ್ಪ ದಿನ ಇಟ್ಟು 1-2 ತಿಂಗಳ ಹೀಗೆ ಗಿಡಗಳನ್ನ ಇಟ್ಟುಕೊಂಡು ನಂತರ ಅದನ್ನ ತೆಗೆದು ಹಾಕಿ ಮತ್ತು ಹೊಸದಾಗಿ ನಾವು ಅಲ್ಲೇ ಗಿಡವನ್ನ ನೆಡಬಹುದು. ಆ ನೆಲ ಇದೆ ನೋಡಿ, ಅಲ್ಲೂ ಕೂಡ ಪೌಷ್ಟಿಕಾಂಶ ಇರತ್ತೆ. ಅಂದ್ರೆ ನಾವು ಮಣ್ಣೆಲ್ಲ ಹಾಕಿರ್ತೀವಿ ಅಲ್ವಾ, ಅಂದ್ರೆ ಗೊಬ್ಬರ ಮಿಶ್ರಿತ ಮಣ್ಣು ಎಲ್ಲ ಹಾಕಿರ್ತೀವಿ, ನಾವೇ ಮನೇಲಿ ಮಾಡಿರೋದು. ಅದೆಲ್ಲ ಇದ್ದಾಗ ತುಂಬಾ ಚೆನ್ನಾಗಿ ಬೆಳೆಯುತ್ತೆ.
ನೋಡಿ ಎಷ್ಟು ಚೆನ್ನಾಗಿದೆ. ಟೊಮೆಟೊ ಹಣ್ಣು, ಇದಕ್ಕೆ ಯಾವುದೇ ರೀತಿಯ ಕ್ರಿಮಿ ಕೀಟಗಳ ಬಾಧೆ ಇಲ್ಲ. ಇದು ಒಂದು ಗಿಡ ಏನು ಗೊತ್ತಾ, ಇದು ಮಳೆಗಾಲದಲ್ಲಿ ಇದ್ದಿರೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಂದು ನೆಟ್ಟಾಗ ಸ್ವಲ್ಪ ಒಣಗೋಗಿದೆ. ಇದನ್ನ ನಾನು ಆರೈಕೆ ಮಾಡೋದು ಎಷ್ಟು ಚೆನ್ನಾಗಿದೆ ನೋಡಿ ನೀವೇ. ನಾವು ಕೂಡ ಪೇಟೆಯಲ್ಲಿ ಇದ್ರೇನು ನಾವು ಕೂಡ ಎಲ್ಲವನ್ನು ಬೆಳಿಬಹುದು ಅಂತ ನಾನು ಹೇಳ್ತೇನೆ. ಹಳ್ಳಿಯವರು ಹಾಗೆ ನಾವು ಕೂಡ ಚಿಕ್ಕ ಜಾಗದಲ್ಲಿ ಒಂದು ಪಾಟ್ ಇದ್ರೂ ಕೂಡ ನಾವು ಚೆನ್ನಾಗಿ ಸೊಪ್ಪನ್ನ ಬೆಳಿಬಹುದು, ತರಕಾರಿ ಬೆಳಿಬಹುದು, ಹಣ್ಣನ್ನ ಬೆಳಿಬಹುದು ಅಲ್ವಾ. ನೋಡಿ ಈಗ ನಾನು ಕಟ್ ಮಾಡ್ತೇನೆ, ಓಕೆನಾ. ನಮ್ಗೆ ಎಷ್ಟು ಬೇಕು ಅಷ್ಟನ್ನ ತೆಗಿತೇನೆ ನಾನು. ಮತ್ತಿನ್ ಉಳಿದದ್ದನ್ನ ಒಂದ್ 4 ದಿನದ ನಂತರ ತೆಗಿತೀನಿ. ನೋಡಿ ಈ ರೀತಿ ಕಟ್ಟಾಯ್ತು ಅಂದ್ರೆ ಅಲ್ಲಿ ಕೌಲ್ ಬರೋ ಜಾಗ ಇದೆ. ಅಂದ್ರೆ ಗಿಡ ಎಷ್ಟು 3 ಇಂಚ್ ಇದೆ ಅಲ್ವಾ, ಆ 3 ಇಂಚಿಗೆ ಕಟ್ ಮಾಡಿದೆ ನಾನು. ಇನ್ನೊಂದು 4 ದಿನದಲ್ಲಿ ಅದಕ್ಕೆ ಸರಿಯಾಗಿ ನೀರ್ ಹಾಕ್ಬೇಕು. ನಾವು ಕಟ್ ಮಾಡಿದಾಗ ನೀರ್ ಹಾಕ್ಬೇಕಾಗತ್ತೆ, ಓಕೆನಾ. 2 ಟೈಮ್ ನೀರ್ ಹಾಕ್ಬೇಕು. ಅದು ಏನಾಗುತ್ತೆ, ಅಲ್ಲಿ ಒಂದು ಗಿಡಕ್ಕೆ 4 ಗಿಡದ ತರ ಎದ್ದು ಬರುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ, ಓಕೆನಾ. ನೋಡಿ ಈ ಕಡೆ ಎಲ್ಲ ಇದ್ದಿರೋದು ನಾನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಸ್ವಲ್ಪನೇ ತೆಗಿತೇನೆ. ನಮ್ಗೆ ಎಷ್ಟು ಬೇಕು ಅಷ್ಟು. ಎಷ್ಟೆಲ್ಲ ರಾಶಿಯಾಗಿದೆ. 1.5 ಸ್ಪೂನ್ ಬೀಜದಲ್ಲಿ ಎಷ್ಟೆಲ್ಲ ಗಿಡವನ್ನ ಬೆಳೆಸಿದ್ದೆ ನೋಡಿ ಅಲ್ವಾ. ಗಿಡ ಬೆಳೆಸುದು ಮುಖ್ಯ ಅಲ್ಲ, ನಾವು ಅದಕ್ಕೆ ಏನೆಲ್ಲ ರೆಡಿ ಮಾಡಿ ಹಾಕ್ತಿವಿ ನೋಡಿ, ಗೊಬ್ಬರ ಹಾಗೆ ಲಿಕ್ವಿಡ್, ಅದೆಲ್ಲ ನಾವು ಮನೇಲಿ ರೆಡಿ ಮಾಡ್ತೀವಿ. ಮನೇಲಿರೋ ವಸ್ತುವನ್ನು ಅದು ಮೇನಾಗಿರುತ್ತೆ. ಕೆಲವೊಬ್ಬರಿಗೆ ಹಳ್ಳಿನೇ ಆಗ್ಬೇಕು, ಗಿಡವನ್ನ ಬೆಳೆಸ್ಲಿಕ್ಕೆ, ತರಕಾರಿ ಬೆಳೆಸ್ಲಿಕ್ಕೆ ಹಳ್ಳಿನೇ ಆಗ್ಬೇಕು, ಹಾಗೇನೂ ಇಲ್ಲ. ಪೇಟೆಯಲ್ಲಿ ಇದ್ರೂ ಕೂಡ ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ತರಕಾರಿ ಬೆಳಿಬಹುದು, ಸೊಪ್ಪನ್ನು ಬೆಳೆಸಬಹುದು, ಹಣ್ಣನ್ನ ಬೆಳೆಸಬಹುದು. ಆದ್ರೆ ಅದನ್ನ ನಾವು ಬೆಳೆಸುವ ರೀತಿ ಇದೆಯಲ್ವಾ, ಆ ರೀತಿಯಲ್ಲಿ ನಾವು ಬೆಳೆಸ್ಬೇಕು, ಓಕೆನಾ. ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನು ಈ ವಿಡಿಯೋ ನಿಮ್ಗೆ ತೋರ್ಸ್ಬೇಕಂತಾನೆ ವಿಡಿಯೋ ಮಾಡಿ ಹಾಕಿದ್ದೆ, ಓಕೆನಾ. ನೋಡಿ ಎಷ್ಟು ಪುಟ್ಟ ಜಾಗದಲ್ಲಿ ಎಷ್ಟೆಲ್ಲ ಆಗಿದೆ. ನಿಮ್ಗೆ ಸರಿ ಕಾಣತ್ತೆ ಅಲ್ವಾ ವಿಡಿಯೋದಲ್ಲಿ. ನಾನು ವಿಡಿಯೋ ಮಾಡಿದೆ, ತುಂಬಾ ಬಿಸಿಲಿತ್ತಲ್ವಾ, ವಿಡಿಯೋ ಸ್ವಲ್ಪ ಅದು ಕ್ಯಾಮರಾ ಕ್ರಾಸ್ ಆಯ್ತು, ಅದು ಕಾಣ್ತಾ ಇದೆ ಅಂದ್ರು ಅಲ್ವಾ. ನೋಡಿ ಎಷ್ಟು ಸಸಿ ಅಂದ್ರೆ ಇಷ್ಟು ಗಿಡ ಸಿಕ್ತು ನಮ್ಗೆ, ಸೊಪ್ಪಿನದು ಗಿಡ ಸಿಕ್ತಲ್ವಾ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದು ನಾವು ಮಾರ್ಕೆಟ್ ಅಲ್ಲಿ ತರೋಕ್ ಹೋದ್ರೆ ತುಂಬಾ ಕಾಸ್ಟ್ಲಿ ಇದೆ. ಮತ್ತೆ ನಾವು ಮಾರ್ಕೆಟ್ ಇಂದ ತರೋದಾದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಒಂದ್ ಸ್ವಲ್ಪ ದಿನದಲ್ಲೇ ಬೆಳಿಲಿಕ್ಕೆ ಕೆಮಿಕಲ್ಸ್, ರಾಸಾಯನಿಕ ಗೊಬ್ಬರ ಹಾಕ್ತಾರಲ್ವಾ, ಅದ್ರಲ್ಲಿ ಏನೂ ಇರಲ್ಲ. ನಮ್ ಬಾಡಿಗೆ ಇನ್ನೂ ಅದು ಪ್ರಾಬ್ಲಮ್ ಆಗತ್ತೆ. ನಾವು ಈ ರೀತಿ ನಾವೇ ಮನೇಲಿ ನೈಸರ್ಗಿಕವಾಗಿ ಸಿಗುವಂತ ವಸ್ತುವನ್ನ ಬಳಸಿ ಗೊಬ್ಬರ ಮಾಡಿ ಬೆಳೆಸ್ಕೊಂಡ್ರೆ ನಮ್ಮ ಆರೋಗ್ಯ ಎಷ್ಟೇ ಚೆನ್ನಾಗಿರ್ಬೇಡಲ್ವಾ. ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಅಷ್ಟೇ. ಒಂದು ಸಲ ನಾವು ಕೈ ಹಾಕಿದ್ರೆ ಯಾವುದೇ ಕೆಲಸಕ್ಕೂ ಕೂಡ ಒಂದ್ಸಲ ನಾವು ಕೈ ಹಾಕಿದ್ರೆ ಅದು ಮಾಡ್ಬೇಕು ಅನ್ನೋ ಮನ್ಸು ಬರತ್ತಲ್ವಾ. ಅದು ಏನೂ ಅಲ್ಲ, ನಮ್ಗೆ ಡೈಲಿ ಒಂದು ಅರ್ಧ ಗಂಟೆ ಈ ರೀತಿ ಗಿಡಗಳ ಆರೈಕೆ ಮಾಡೋದು, ಗಿಡಗಳನ್ನ ನೆಡೋದು, ಸೊಪ್ಪನ್ನ ಬೆಳೆಸೋದು 1 ಅವರ್ ಅಥವಾ ಒಂದು ಅರ್ಧ ಗಂಟೆ ಇಟ್ಕೊಬಿಟ್ರೆ ಎಷ್ಟು ಬೇಕು ಅಷ್ಟು ನಾವು ತರಕಾರಿಯನ್ನ ಬೆಳೆಸ್ಕೋಬಹುದು. ಇದು ನೋಡಿ ನಾನು ತೋರಿಸ್ತಾ ಇದ್ದೇನೆ. ನಮ್ಮ ಸಿರ್ಸಿಯಲ್ಲಿ ಇದೇ ಹರವೆ ಕಟ್ಟಿಗೆ ಈಗ ನಾನು ಹಿಡ್ದಿದ್ನಲ್ವಾ, ಒಂದು ಮುಷ್ಟಿನೂ ಇಲ್ಲ. ಇದು ನೋಡಿ, ಇದಿಷ್ಟಕ್ಕೆ 20 ರೂಪಾಯಿ ಅಂತಾರೆ ಗೊತ್ತಾ, ಒಂದು ಕಟ್ಟಿಗೆ. ಹಾಗೆ ಇದು 2 ಕಟ್ಟಾಗುವಷ್ಟು ಇದೆ. 2 ಕಟ್ಟಿಗೆ 40 ರೂಪಾಯಿ. ಈಗ ನಾನು ಎಷ್ಟು ತೆಕ್ಕೊಂಡು ಬಂದಿದ್ನಲ್ವಾ, ಅದಷ್ಟಿಗೆ 40 ರೂಪಾಯಿ ಅಂತಾರೆ. ಒಂದು ಕಟ್ಟಿಗೆ 20 ರೂಪಾಯಿ ಅಂತಾರೆ ಗೊತ್ತಾ. ಹರವೆ ಇರ್ಬಹುದು, ಮೆಂತ್ಯ ಸೊಪ್ಪಿರ್ಬಹುದು, ಮೂಲಂಗಿ 2-3 ಗಡ್ಡೆ ಮತ್ತು ಸೊಪ್ಪಿರತ್ತೆ. 20 ರೂಪಾಯಿ ಕಡಿಮೆ ಏನು ಸಿಗಲ್ಲ. 10 ರೂಪಾಯಿಗೆಲ್ಲ ಸಿಗಲ್ಲ. 20 ರೂಪಾಯಿ ಅಂತಾರೆ. ಏನೋ ಒಂದು ಬಾರ್ಗಿನ್ ಮಾಡಿದ್ರೆ 2 ಕಟ್ಟಿಗೆ 30 ರೂಪಾಯಿ ಆದ್ರೂ ಕೊಡ್ಬೇಕು ಗೊತ್ತಾ. ಈ ಸಂತೆ ಮಾರ್ಕೆಟ್ ಅಲ್ಲಿ ಹೋದ್ರೂ ಕೂಡ ಸ್ವಲ್ಪ ಸಾಯಂಕಾಲ ಹೋದಾಗ 40 ರೂಪಾಯಿ ಇದ್ದದ್ದು 30 ರೂಪಾಯಿಯನ್ನ ಕೊಟ್ಟು ತರಬಹುದು. ಈಗ ನಾನು 30 ರೂಪಾಯಿ ಅಂತಾನೆ ತಿಳ್ಕೊಳ್ಳೋಣ. 30 ರೂಪಾಯಿ ಸೊಪ್ಪಿದೆ ನೋಡಿ, ಇಂಥದ್ದೇ ನಾನು 10 ಸಲ ಆ ಸೊಪ್ಪನ್ನ ತೆಗೆದು ನಾನು ಪಲ್ಯ ಮಾಡಿ ತೋರಿಸ್ತೇನೆ. ನೋಡಿ ಈಗ ಇಷ್ಟು ಆಗಿದೆ, ಹಚ್ಚಿಟ್ಕೊಂಡಿದ್ನಲ್ವಾ, ತುಂಬಾನೇ ಆಗಿದೆ ನೋಡಿ. ಸಣ್ಣದಾಗಿ ಹಚ್ಚಿಟ್ಕೋಬೇಕು, ತುಂಬಾನೇ ಸಖತ್ತಾಗಿರುತ್ತೆ. ಓಕೆನಾ, ಬನ್ನಿ ತೋರಿಸ್ತೇನೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ, ಓಕೆನಾ. ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೋಬೇಕು, ಸೊಪ್ಪನ್ನ ನೋಡಿ ಇಟ್ಕೋಬೇಕು ಪಾತ್ರೆನ. ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ತುಂಬಾ ಎಣ್ಣೆ ಹಾಕ್ಬಾರ್ದು, ಓಕೆನಾ. ಯಾಕಂದ್ರೆ ಈ ಸೊಪ್ಪಲ್ಲಿ ಎಣ್ಣೆ ಅಂಶ ಇರತ್ತೆ.
ಒಂದು ರೀತಿ ಎಣ್ಣೆಣ್ಣೆ ಆಗ್ಬಿಡತ್ತಲ್ವಾ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕು. ನಂತರ ನೋಡಿ ಈರುಳ್ಳಿ, ಹಸಿಮೆಣಸು, ಟೊಮೆಟೊ, ಒಣ ಕೊಬ್ಬರಿ, ಹಸಿ ಕೊಬ್ಬರಿ ರೆಡಿ ಇದೆ. ಓಕೆನಾ. ಮೊದಲು ಈಗ ಈರುಳ್ಳಿಯನ್ನ ಮೊದಲು ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಯಾಕಂದ್ರೆ ಸೊಪ್ಪನ್ನ ನಂತರ ಹಾಕ್ಬಿಟ್ರೆ ಈರುಳ್ಳಿ ಬೇಯದೆ ಇದ್ರೆ ಸರಿ ಬರಲ್ಲ. ಅದಕ್ಕೆ ಮೊದಲೇ ಇದು ಈರುಳ್ಳಿ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು. ಓಕೆನಾ. ಈಗ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಬೇಕು. ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಬೇಕು. ಹೀಗೆ ಜೀರಿಗೆ ಹಾಕಿದಾಗ ಅಂದ್ರೆ ಜೀರ್ಣ ಶಕ್ತಿ ಜಾಸ್ತಿ ಇರುತ್ತೆ, ಹಾಗೆ ಟೇಸ್ಟು ಕೂಡ ಬರುತ್ತೆ. ಈಗ ಕರಿಬೇವನ್ನ ಹಾಕ್ತೇನೆ. ಈ ಕರಿಬೇವು ಹಾಕಿದಾಗ್ಲೂ ಕೂಡ ಅದು ಕೂಡ ಟೇಸ್ಟ್ ಬರುತ್ತೆ, ಒಂದ್ ರೀತಿ ಸ್ಮೆಲ್ಲು ಕೂಡ ಬರುತ್ತೆ, ತುಂಬಾ ಚೆನ್ನಾಗಿ ಆಗತ್ತೆ. ಓಕೆನಾ. ಚೆನ್ನಾಗಿ ಹುರಿಬೇಕು, ಅಂದ್ರೆ ಸಣ್ಣ ಫ್ಲೇಮಲ್ಲಿ ಹುರಿಬೇಕು, ಯಾಕಂದ್ರೆ ಎಣ್ಣೆ ಕಡಿಮೆ ಹಾಕಿದ್ನಲ್ವಾ, ಹಾಗಾಗಿ. ತುಂಬಾ ಎಣ್ಣೆ ಹಾಕಿದ್ರೆ ಸೊಪ್ಪಲ್ಲಿ ಎಣ್ಣೆ ಅಂಶ ಇರುತ್ತೆ. ಈಗ ಹಸಿಮೆಣಸನ್ನ ಹಾಕ್ತೀನಿ. ಹಸಿಮೆಣಸು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಮೊದಲೇ ಫ್ರೈ ಆಗಬೇಕು, ಯಾಕೆ ಗೊತ್ತಾ, ಹರಿವೆ ತಂಟು ಬೇಗ ಬೆಂದ್ಕೊಬಿಡತ್ತೆ, ಆವಾಗ ಈರುಳ್ಳಿ ಬೇಯದೆ ಇದ್ರೆ ಸರಿ ಆಗಲ್ಲ ಅಲ್ವಾ, ಹಾಗಾಗಿ. ಈಗ ಟೊಮೆಟೊ ಮತ್ತು ಹಸಿ ಕೊಬ್ಬರಿ ಎರಡೂ ಸೇರಿ ಹಾಕ್ತಾ ಇದ್ದೇನೆ. ಇದು ಕೂಡ ಬೇಗ ಬೆಂದಿರಬೇಕು. ನಂತರ ನಾವು ಸೊಪ್ಪು ಹಾಕಿದಾಗ ಇದೆಲ್ಲ ಬೆಂದ್ಬಿಟ್ರೆ ಎರಡು ಸರಿ ಸಮವಾಗಿ ಬೆಂದಿರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಸ್ವಲ್ಪ ಸ್ವಲ್ಪ ಸೊಪ್ಪನ್ನ ಹಾಕ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೊಪ್ಪು ತಾಜಾ ಇದೆ, ನಾವು ಮನೆಯಲ್ಲೇ ಬೆಳೆದಿರೋದ್ರಿಂದ ತುಂಬಾನೇ ಚೆನ್ನಾಗಿರತ್ತೆ. ತುಂಬಾನೇ ಆಯ್ತು, ಈಗ ಅದು ತೊಳೆದು ಹಚ್ಚಿ ಇಟ್ಟಿದ್ನಲ್ವಾ, ತುಂಬಾನೇ ಆಗಿದೆ. ಈಗ ನೋಡಿ, ನಾನೀಗ ನಿಧಾನವಾಗಿ ಕೆಳಗಡೆದು ಮೇಲ್ಗಡೆ ತಂದು ಈ ರೀತಿ ತಿರುಗಿಸ್ತಾ ಇರಬೇಕು. ಸ್ವಲ್ಪ ನಿಧಾನವಾಗಿ ಮಾಡಬೇಕು. ಫಸ್ಟ್ ಒಂದ್ಸಲ ಈ ರೀತಿ ಮಾಡ್ಬೇಕಾಗತ್ತೆ. ಹಾಗೆ ನಂತರ ಇನ್ನುಳಿದ ಸೊಪ್ಪನ್ನು ಕೂಡ ಹಾಕಬೇಕು. ಅಂದ್ರೆ ಒಂದೇ ಸಲ ಹಾಕಿದ್ರೆ ತಿರುಗಿಸ್ಲಿಕ್ಕೆ ಆಗಲ್ಲಲ್ವಾ, ಹಾಗಾಗಿ. ಇದು ನೋಡ್ಲಿಕ್ಕೆ ತುಂಬಾ ರಾಶಿ ಅನ್ಸತ್ತಲ್ವಾ ಸೊಪ್ಪು, ಅದ ನಂತರ ಬೆಂದಾಗ ಸ್ವಲ್ಪ ಕಡಿಮೆ ಆಗತ್ತೆ, ಅಂದ್ರೆ ಅರ್ಧಕ್ಕೆ ಬಂದಿರತ್ತೆ. ಓಕೆನಾ. ಈಗ ನೋಡಿ, ಸ್ವಲ್ಪ ಅರ್ಧದಷ್ಟು ಹಾಕಿದ್ನಲ್ವಾ, ಇನ್ನೂ ಅರ್ಧ ಇದೆ, ಹಾಕಬೇಕು. ಈಗ ಹಾಕ್ತೇನೆ. ಈಗ ಹಾಕಿದ ನಂತರ ಅದು ಸಣ್ಣ ಫ್ಲೇಮಲ್ಲಿ ಬೆಂದು ಕಡಿಮೆ ಆಗತ್ತೆ. ನಿಧಾನವಾಗಿ ತಿರ್ಸ್ತಾ ಬರಬೇಕು. 1-2 ನಿಮಿಷ ಇದೇ ರೀತಿ ಮಾಡಬೇಕು, ನಿಂತ್ಕೊಂಡೇ ಮಾಡ್ಬೇಕಾಗತ್ತೆ. ನೀವೇನಾದ್ರೂ ಇದನ್ನ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ರೆ ಸೀದೋಗ್ಬಿಡತ್ತೆ. ಓಕೆನಾ. ಇದಕ್ಕೆ ಮತ್ತೆ ನೀರೆಲ್ಲ ಹಾಕಬಾರ್ದು. ನೀರು ಹಾಕಿದ್ರೆ ಇದ್ರದ್ದು ಟೇಸ್ಟೇ ಬೇರೆ ಆಗತ್ತೆ. ಹಾಗೆ ಒಂದ್ ರೀತಿ ಕಹಿ ಬರುತ್ತೆ, ಸ್ಮೆಲ್ಲು ಇರಲ್ಲ, ಹರಿವೆ ಸೊಪ್ಪಿನ ಪಲ್ಯ ಅನ್ಸಲ್ಲ ನೀರೆಲ್ಲ ಹಾಕಿದ್ರೆ. ಇದ್ರಲ್ಲೂ ಕೂಡ ನಾನೀಗ ಹಚ್ಚಿಟ್ಟಾಗ ನೀರಿನ ಅಂಶ ಇಲ್ಲ. ಓಕೆನಾ. ಸ್ವಲ್ಪನೂ ನೀರಿಲ್ಲ, ಆದ್ರೆ ಆ ಸೊಪ್ಪೆ ಸ್ವಲ್ಪ ಹಸಿ ಇರತ್ತಲ್ವಾ, ಅದ್ರಲ್ಲಿ ಅದು ಬೆಂದು ಬಿಡತ್ತೆ. ನೋಡಿ, ಈಗ ಅರ್ಧ ಆಯ್ತಲ್ವಾ, ಅರ್ಧದಷ್ಟಾಯ್ತು. ಈಗ ಆದ್ರೂ ಸುಮಾರು ಆಯ್ತಲ್ವಾ. ಒಂದು 4-5 ಮಂದಿಗೆ ಸಾಕು ಇದು. 4-5 ಅಲ್ಲ, 6 ಮಂದಿ, 7 ಮಂದಿ, 8 ಮಂದಿಗೂ ಕೂಡ ಸಾಕು. ನಂತರ ಇದಕ್ಕೆ ಉಪ್ಪನ್ನ ಹಾಕ್ಬೇಕು. ಯಾಕೆ ಗೊತ್ತಾ, ಮೊದ್ಲೇ ಹಾಕಿದ್ರೆ ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ, ತುಂಬಾ ಉಪ್ಪಾಗ್ಬಿಡುತ್ತೆ. ಇದೊಂದು ಅರ್ಧದಷ್ಟು ಬೆಂದಿದೆಯಲ್ವಾ, ಕೆಳಗೆ ಬಂದಿದೆ ನೋಡಿ. ಇದು ಈಗ ಅರ್ಧ ಬೆಂದಾಗ ಅಂದ್ರೆ ನಮಗಿದು ಎಷ್ಟಿದೆ ಅನ್ನೋದು ಅಂದಾಜು ಸಿಗತ್ತೆ. ಹಾಗಾಗಿ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಹಾಕ್ಬೇಕು. ಹೀಗೆ ನಾವು ತಿರ್ಸ್ತಾ ಇರ್ಬೇಕು. 1-2 ನಿಮಿಷ ಹತ್ರ ಇದ್ಕೊಂಡು ತಿರ್ಸ್ತಾ ಇರ್ಬೇಕು. ನೋಡಿ, ಬೆಂತು. ಈಗ ನಾನೊಂದು ಸ್ವಲ್ಪ ಟೇಸ್ಟ್ ಮಾಡಿ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್, ಇದು ಟೇಸ್ಟ್ ಮಾಡಿ ಹೇಳ್ತೇನೆ. ಓಕೆನಾ. ತುಂಬಾನೇ ಚೆನ್ನಾಗಾಗಿದೆ, ನೋಡೋಣ. ಇದು ಈ ರೀತಿ ಮಾಡಬೇಕು, ನಾನು ಹೇಳಿದ್ನಲ್ಲ, ಅದೇ ರೀತಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರತ್ತೆ. ಸಖತ್ತಾಗಿದೆ ಫ್ರೆಂಡ್ಸ್. ಈ ರೀತಿ ಮಾಡಬೇಕು. ಹರಿವೆ ಸೊಪ್ಪಿನ ಪಲ್ಯ ಈ ರೀತಿ ಮಾಡಿದರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ ಬೆಂದಿರುತ್ತೆ, ಹರಿವೆ ಸೊಪ್ಪು ಬೇಗ ಬೇಯುತ್ತೆ. ಓಕೆನಾ. ಲಾಸ್ಟ್ ಹಾಕಿರಬೇಕು. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಇದು ಯಾಕೆ ನಾನು ಟೇಸ್ಟ್ ಮಾಡಿದೆ ಅಂದರೆ, ನಾನೇ ಬೆಳೆದಿರೋದಲ್ವಾ, ನಾನೇ ಬೆಳೆದಿರೋದು ಆಗಿರೋದ್ರಿಂದ ನಾನೇ ಮೊದಲು ತಿಂತಾ ಇದ್ದೇನೆ. ಸ್ವಲ್ಪ 1-2 ಸ್ಪೂನ್ ಅಷ್ಟೇ. ತುಂಬಾ ಚೆನ್ನಾಗಿದೆ. ಓಕೆನಾ. ಹೆಲ್ತಿಗೂ ತುಂಬ ಒಳ್ಳೆಯದು. ಯಾವುದೇ ಕೆಮಿಕಲ್ ಇಲ್ಲದೇ ನಾನೇ ಮನೆಯಲ್ಲೇ ಬೆಳೆದಿರೋದು. ನೀವು ಕೂಡ ಟ್ರೈ ಮಾಡಿ. ನಮಗೇನು ಹೊಲ ಗದ್ದೆ ಎಲ್ಲ ಇಲ್ಲ, ಇರೋ ಜಾಗದಲ್ಲೇ
ಜಾಗ ಇಲ್ಲ ಅಂದರೂ ಒಂದು ಪಾಟಲ್ಲಿ ಕೂಡ ನಾವು ಮಾಡ್ಕೋಬಹುದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ರೀತಿ ವಿಡಿಯೋ ಮಾಡಿ ಹಾಕ್ತೇನೆ. ಓಕೆನಾ, ಪಾಟಲ್ಲೂ ಕೂಡ ನಾವೇನೆಲ್ಲ ಬೆಳಿಬೋದು. ಸ್ವಲ್ಪ ಮಣ್ಣಿದ್ರೆ ಆಯಿತು. ಹಾಗೆ ಈ ರೀತಿ ನಮ್ಮದು ವೇಸ್ಟ್ ಇರುತ್ತಲ್ವ ಕಿಚನಲ್ಲಿ, ಅದೆಲ್ಲ ನಾವು ಒಣಗಿಸಿ ಕಂಪೋಸ್ಟ್ ಎಲ್ಲ ಮಾಡಿಕೊಂಡ್ರೆ ಏನು ಬೇಕಾದರೂ ಬೆಳ್ಕೋಬೋದು. ಅದೆಲ್ಲ ರೆಡಿ ಮಾಡಿ ನಾವು ಇಟ್ಕೋಬೇಕು. ಒಂದು ಡಬ್ಬಲ್ಲಿ ಅಥವಾ ಚೀಲದಲ್ಲಿ ಹಾಕಿ ಇಟ್ಕೊಂಡ್ರೆ, ಒಂದು ಪಾಟ್ ಇದ್ದರೆ ನಾವು ಏನೆಲ್ಲ ಬೆಳಿಬೋದು. ಓಕೆನಾ, ಚೆನ್ನಾಗಾಗಿದೆ. ಓಕೆನಾ, ನೀವು ಕೂಡ ಟ್ರೈ ಮಾಡಿ. ಒಂದು ಪಾಟನ್ನು ತನ್ನಿ, ಅಂದರೆ ಅಗ್ಗಲ ಪಾಟ್ ಇರುತ್ತೆ ನೋಡಿ, ಅದರಲ್ಲಿ ನೀವು ಬೆಳಿಬೋದು. ಎಷ್ಟು ಬೇಕೋ ಅಷ್ಟು ಬೆಳ್ಕೋಬೋದು. ನೋಡಿ, ನಾವೇ ಮಾಡೋದಾದರೆ ಎಷ್ಟು ಖುಷಿ ಇರುತ್ತಲ್ವ. ನಾವೇ ಮಾಡೋದು ಅಂದರೆ ನಾನೇ ಬೆಳೆಸೋದು, ನಾನೇ ಪಲ್ಯ ಮಾಡಿ ತೋರಿಸ್ದೆ, ಎಷ್ಟು ಆಯ್ತಲ್ವ. ಹಾಗೆ ಇನ್ನೂ ಒಂದು 10 ಸಲ ತೆಗಿಬೋದು ಅದನ್ನು. ಓಕೆನಾ, ಈಗ ನಾವು ಒಂದು ಸ್ವಲ್ಪ ತಂದಿದ್ದೆ, ಮತ್ತು ಇನ್ನೊಂದು ಸೈಡ್ ಇದೆ, ಅದನ್ನು 2-3 ಸಲ ತೆಗಿಬೋದು. ನಂತರ ಕಟ್ ಮಾಡಿದಾಗ ಅದು ಮೇಲ್ಗಡೆ ಚಿಗುರು ಬರುತ್ತಲ್ವ, ಆವಾಗ ಇನ್ನೂ ತೆಗಿಬೋದು. ಅಂತೂ ಒಂದಿಷ್ಟು ಬೀಜ 2 ಸ್ಪೂನು ಇಲ್ಲ, 1-1.5 ಸ್ಪೂನ್ ಬೀಜದಲ್ಲಿ 10 ಸಲ ನಾವು ತೆಗೆದು ಪಲ್ಯ ಮಾಡ್ಬೋದು, ಈ ರೀತಿ ಬೆಳೆಸ್ಕೊಂಡ್ರೆ. ಓಕೆನಾ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ, ಇನ್ನೂ ಹೆಚ್ಚಿನ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತೇನೆ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.